ಮತ್ತೊಂದು ಕಡೆ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋಗೆ ಸಂಬಂಧಪಟ್ಟಾಗಿನ ಸತ್ಯಾಸತ್ಯತೆ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಡಿಜಿಪಿ ರಾಸಲೀಲೆ ವಿಡಿಯೋಗೆ ಬೆಳಗಾವಿ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಐಜಿ ಕಚೇರಿಯಲ್ಲೇ ಇಂಥ ಕೃತ್ಯ ಎಸಗಿರುವಂತ ಶಂಕೆ ಇದ್ದು, ವಿಡಿಯೋದಲ್ಲಿದ್ದಂಥ ಬೆಳಗಾವಿ ಮೂಲದ ಮಹಿಳೆ ಯಾರು ಎತ್ತ ಅನ್ನುವಂಥ ಪತ್ತೆ ಹಚ್ಚಲಾಗ್ತಾ ಇದೆ. ಅಂದರೆ ಬೆಳಗಾವಿ ಮೂಲದ ಮಹಿಳೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ 8 ವರ್ಷದ ಹಿಂದೆ ಐಜಿ ಆಗಿದ್ದಾಗ ರಾಮಚಂದ್ರ ರಾವ್ ಕೃತ್ಯ ನಡೆಸಿದ್ದಾರೆ ಅಂತ ಒಂದು ಗುಮಾನಿ. ಪ್ರಕರಣದ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ರಾಜ್ಯ ಪೊಲೀಸ್ ಕಮಿಷನರ್ಗೆ ಪತ್ರವನ್ನೆಲ್ಲ ಬರೆದಿದ್ದಾರೆ. ಪಾರದರ್ಶಕ ತನಿಖೆಗೆ ಆದೇಶಿಸಿ ಸೇವೆಯಿಂದ ಅಮಾನತು ಮಾಡೋದಕ್ಕೆ ಕೈಗೊಂಡಂತ ಕ್ರಮಗಳ ಬಗ್ಗೆ 7 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸುವಂತೆ ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಮಚಂದ್ರ ರಾವ್ ಕಾಮ ಚೇಷ್ಟೆಗಳನ್ನು ನೀವು ನಿನ್ನೆ ಎಲ್ಲ ನೋಡಿದ್ದೀರಾ. ಆತ ಹೇಗೆ ವರ್ತಿಸ್ತಾ ಇದ್ದ ಏನು ಎತ್ತ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಡಿಯೋಗಳು ಕೂಡ ಇದೀಗ ಸಾಕ್ಷ್ಯ ರೂಪದಲ್ಲಿದೆ. ನಾವು ಮೊದಲೇ ಹೇಳಿದಾಗೆ ಪದೇ ಪದೇ ಹೇಳುವಂಥದ್ದು ಅವರು ಟ್ರ್ಯಾಪ್ ಆದರೂ ಅಥವಾ ಅವರ ಆ ವೀಕ್ನೆಸ್ಸನ್ನು ಯೂನಿಫಾರ್ಮಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಪ್ರದರ್ಶಿಸಿದ್ರು, ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸೇವೆಯಿಂದ ಸಸ್ಪೆಂಡ್ ಅಂತೂ ಆಗಿದ್ದಾರೆ. ಈಗ ವಿಚಾರ ಏನು ಅಂತ ಅಂದರೆ, ಒಂದು ಅವರು ಯೂನಿಫಾರ್ಮ್ ಹಾಕೊಂಡಂಥ ಸಂದರ್ಭದಲ್ಲಿ ಸೇವೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ತೋರಿಸಿರುವಂಥ ಈ ರೀತಿಯಾದಂಥ ವರ್ತನೆ. ಎರಡನೇದು, ಆ ಹೆಂಗ್ಸ್ ಯಾರು ಟ್ರ್ಯಾಪ್ ಮಾಡೋದಕ್ಕೆ ಏನು ಪ್ರಯತ್ನ ಆಗಿತ್ತು, ಆ ನಂತರದಲ್ಲಿ ಏನೇನಾಗಿದೆ ಇದನ್ನೆಲ್ಲ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕೆಲಸ ಸದ್ಯ ಈಗ ನಡೀತಾ ಇದೆ. ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಡಿಜಿಪಿ ರಾಸಲೀಲೆ ವಿಡಿಯೋಗೆ ಬೆಳಗಾವಿ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಐಜಿ ಕಚೇರಿಯಲ್ಲೇ ಇಂಥ ಕೃತ್ಯ ಎಸಗಿರುವಂತ ಶಂಕೆ ಇದ್ದು, ವಿಡಿಯೋದಲ್ಲಿದ್ದಂಥ ಬೆಳಗಾವಿ ಮೂಲದ ಮಹಿಳೆ ಯಾರು ಎತ್ತ ಅನ್ನುವಂಥ ಪತ್ತೆ ಹಚ್ಚಲಾಗ್ತಾ ಇದೆ. ಅಂದರೆ ಬೆಳಗಾವಿ ಮೂಲದ ಮಹಿಳೆ ಅಂತಾನೆ ಹೇಳಲಾಗ್ತಾ ಇದೆ. ಹೀಗಾಗಿ 8 ವರ್ಷದ ಹಿಂದೆ ಐಜಿ ಆಗಿದ್ದಾಗ ರಾಮಚಂದ್ರ ರಾವ್ ಕೃತ್ಯ ನಡೆಸಿದ್ದಾರೆ ಅಂತ ಒಂದು ಗುಮಾನಿ. ಪ್ರಕರಣದ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮತ್ತು ರಾಜ್ಯ ಪೊಲೀಸ್ ಕಮಿಷನರ್ಗೆ ಪತ್ರವನ್ನೆಲ್ಲ ಬರೆದಿದ್ದಾರೆ. ಪಾರದರ್ಶಕ ತನಿಖೆಗೆ ಆದೇಶಿಸಿ ಸೇವೆಯಿಂದ ಅಮಾನತು ಮಾಡೋದಕ್ಕೆ ಕೈಗೊಂಡಂಥ ಕ್ರಮಗಳ ಬಗ್ಗೆ 7 ದಿನಗಳ ಒಳಗಾಗಿ ವರದಿಯನ್ನು ಸಲ್ಲಿಸುವಂತೆ ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಮಚಂದ್ರ ರಾವ್ ಕಾಮ ಚೇಷ್ಟೆಗಳನ್ನು ನೀವು ನಿನ್ನೆ ಎಲ್ಲ ನೋಡಿದ್ದೀರಾ. ಆತ ಹೇಗೆ ವರ್ತಿಸ್ತಾ ಇದ್ದ ಏನು ಎತ್ತ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಡಿಯೋಗಳು ಕೂಡ ಇದೀಗ ಸಾಕ್ಷ್ಯ ರೂಪದಲ್ಲಿದೆ. ನಾವು ಮೊದಲೇ ಹೇಳಿದಾಗೆ ಪದೇ ಪದೇ ಹೇಳುವಂಥದ್ದು, ಅವರು ಟ್ರ್ಯಾಪ್ ಆದರೂ ಅಥವಾ ಅವರ ಆ ವೀಕ್ನೆಸ್ಸನ್ನು ಯೂನಿಫಾರ್ಮಲ್ಲಿ ಇರುವಂಥ ಸಂದರ್ಭದಲ್ಲೂ ಕೂಡ ಪ್ರದರ್ಶಿಸಿದ್ರು, ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸೇವೆಯಿಂದ ಸಸ್ಪೆಂಡ್ ಅಂತೂ ಆಗಿದ್ದಾರೆ. ಈಗ ವಿಚಾರ ಏನು ಅಂತ ಅಂದರೆ, ಒಂದು ಅವರು ಯೂನಿಫಾರ್ಮ್ ಹಾಕೊಂಡಂಥ ಸಂದರ್ಭದಲ್ಲಿ ಸೇವೆಯಲ್ಲಿ ಇದ್ದಂಥ ಸಂದರ್ಭದಲ್ಲೇ ತೋರಿಸಿರುವಂಥ ಈ ರೀತಿಯಾದಂಥ ವರ್ತನೆ. ಎರಡನೇದು, ಆ ಹೆಂಗ್ಸ್ ಯಾರು ಟ್ರ್ಯಾಪ್ ಮಾಡೋದಕ್ಕೆ ಏನು ಪ್ರಯತ್ನ ಆಗಿತ್ತು, ಆ ನಂತರದಲ್ಲಿ ಏನೇನಾಗಿದೆ ಇದನ್ನೆಲ್ಲ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕೆಲಸ ಸದ್ಯ ಈಗ ನಡೀತಾ ಇದೆ.